ನಮಸ್ಕಾರ. ಧರ್ಮಸಂಪದ ವಾಹಿನಿಗೆ ಸ್ವಾಗತ. ಮಂಡೋದರಿ ಬರೀ ರಾವಣನ ಪತ್ನಿಯಲ್ಲದೆ ಅವಳದೇ ಆದ ಕೆಲವು ವಿಶೇಷ ಗುಣಗಳಿಂದ ಪರಿಚಿತವಾಗಿದ್ದಳು. ಅವಳು ಸೌಂದರ್ಯವತಿ, ಸುಗುಣವಂತಳು ಮತ್ತು ಪತಿವ್ರತೆಯಾಗಿದ್ದಳು. ಅವಳ ರೂಪವನ್ನು ವಾಲ್ಮೀಕಿ ರಾಮಾಯಣದಲ್ಲಿ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ. ಒಮ್ಮೆ ರಾಮನ ದೂತ ಹನುಮಂತ ಸೀತೆಯನ್ನು ಹುಡುಕುತ್ತಾ ಲಂಕೆಯನ್ನು ಪ್ರವೇಶಿಸಿದ. ಅಲ್ಲಿ ಮಂಡೋದರಿಯ ಸೌಂದರ್ಯವನ್ನು ನೋಡಿ ಆಶ್ಚರ್ಯಚಕಿತನಾದನು. ಇವರೇ ಸೀತಾಮಾತೆ ಎಂದು ತಪ್ಪಾಗಿ ಭಾವಿಸಿರುತ್ತಾನೆ. ಅವಳು ಅಷ್ಟೊಂದು ರೂಪವತಿಯಾಗಿದ್ದಳು. ಮಂಡೋದರಿ ವಿಷ್ಣುವಿನ ಭಕ್ತೆ ಮತ್ತು ಅವಳ ಭಕ್ತಿಯ ಶಕ್ತಿಯಿಂದ ಶ್ರೀರಾಮ ಒಬ್ಬ ಸಾಮಾನ್ಯ ರಾಜನಲ್ಲ, ಅವರು ಶ್ರೀಮನ್ನಾರಾಯಣ ಎಂದು ತಿಳಿದಿದ್ದಳು. ಅದರ ಜೊತೆಗೆ ಅವಳು ಪತಿವ್ರತೆ. ರಾವಣನಿಗೆ ಹಲವಾರು ಪತ್ನಿಯರಿದ್ದರು. ಆದರೂ ಸಹ ರಾವಣ ಮಂಡೋದರಿಯನ್ನು ಹೆಚ್ಚು ಇಷ್ಟಪಡುತ್ತಿದ್ದನು. ಅವಳು ರಾವಣನ ಮೊದಲ ಆಯ್ಕೆ ಮತ್ತು ಅತ್ಯಂತ ಪ್ರೀತಿಯ ವ್ಯಕ್ತಿಯಾಗಿ ಉಳಿದಳು. ಮಂಡೋದರಿ ಯಾವಾಗಲೂ ಪತಿಗೆ ಉತ್ತಮವಾದದ್ದನ್ನು ಬಯಸುತ್ತಿದ್ದಳು ಮತ್ತು ರಾಜನನ್ನು ಸರಿಯಾದ ಹಾದಿಯಲ್ಲಿ ಮುನ್ನಡೆಸಲು ಪ್ರಯತ್ನಿಸುತ್ತಿದ್ದಳು. ಆಕೆ ಒಬ್ಬ ಧರ್ಮನಿಷ್ಠೆ ಮಹಿಳೆಯಾಗಿದ್ದಳು. ಹಾಗಾದರೆ ಯಾರು ಈ ಮಂಡೋದರಿ? ಅವಳ ಜನ್ಮ ರಹಸ್ಯ ಏನು ಎಂದು ಈ ಕಥೆಯಿಂದ ತಿಳಿಯೋಣ. ಪ್ರಾಚೀನ ಕಾಲದಲ್ಲಿ ವಿದ್ಯಾರ್ಥಿಗಳು ಋಷಿಗಳು ಸ್ಥಾಪಿಸಿದ್ದ ಗುರುಕುಲಗಳಲ್ಲಿ ಅಧ್ಯಯನ ಮಾಡುತ್ತಿದ್ದರು. ಗುರುಗಳ ಆಶ್ರಮದಲ್ಲಿಯೇ ಇದ್ದುಕೊಂಡು ಅಧ್ಯಯನದ ಜೊತೆಗೆ ಗುರುಗಳ ಹಸುಗಳನ್ನು ಮೇಯಿಸುವುದು, ಉರುವಲು ಹೊಂದಿಸುವುದು, ಯಾಗಾದಿಗಳಿಗೆ ಸಮಿತ್ತು ಸಂಗ್ರಹಿಸಿ ಗುರುಗಳ ಸೇವೆಯನ್ನು ಮಾಡುವುದು ಅವರ ದಿನಚರಿಯಾಗಿತ್ತು. ಗುರುಗಳ ಆಜ್ಞೆಯಂತೆ ಒಂದು ದಿನ ಉರುವಲು ತರಲು ಶಿಷ್ಯರು ಹೊರಟರು. ಒಂದು ಗಿಡದ ಬುಡದಲ್ಲಿ ಹುತ್ತವಿದ್ದು ಅದರಲ್ಲಿ ವಿಷಭರಿತ ಹಾವು ವಾಸವಾಗಿತ್ತು. ಹುತ್ತದ ಮೇಲೆ ನಿಂತು ಒಣಗಿದ ಸಮಿತ್ತು ಮತ್ತು ಮರದ ಕೊಂಬೆಗಳನ್ನು ಸಂಗ್ರಹಿಸುವಾಗ ಮಣ್ಣು, ಕಲ್ಲುಗಳು ಹಾವಿನ ಮೇಲೆ ಬಿದ್ದು ಅದಕ್ಕೆ ಗಾಯವಾಯಿತು. ಹುಡುಗರು ಆಶ್ರಮಕ್ಕೆ ಹಿಂತಿರುಗಿದಾಗ ಆ ಗಾಯಗೊಂಡ ಹಾವು ಸಹ ಅವರನ್ನು ಹಿಂಬಾಲಿಸಿತು. ವಿದ್ಯಾರ್ಥಿಗಳಿಗಾಗಿ ಕಾಯಿಸಲು ಇಟ್ಟ ಹಾಲಿನ ಪಾತ್ರೆಯಲ್ಲಿ ಹಾವು ತನ್ನ ವಿಷವನ್ನು ಕಕ್ಕಿ ಹೊರಟು ಹೋಯಿತು. ಹಾವು ಮಾಡಿದ ಈ ಕಾರ್ಯವನ್ನು ಹತ್ತಿರದಲ್ಲಿ ವಾಸಿಸುತ್ತಿದ್ದ ಒಂದು ಕಪ್ಪೆ ನೋಡಿತು. ವಿಷಪೂರಿತ ಹಾಲನ್ನು ಹುಡುಗರು ಸೇವಿಸಿದಲ್ಲಿ ಅವರೆಲ್ಲರೂ ಸಾಯುತ್ತಾರೆ. ಹಾಗಾಗಲು ಅವಕಾಶ ನೀಡದೆ ಅವರ ಜೀವವನ್ನು ಉಳಿಸುವ ನಿರ್ಧಾರ ಮಾಡಿದ ಆ ಕಪ್ಪೆ ಕುದಿಯುತ್ತಿರುವ ಹಾಲಿನ ಪಾತ್ರೆಯಲ್ಲಿ ಹಾರಿ ಬಿದ್ದು ಸತ್ತುಹೋಯಿತು. ಇತರರ ಸಲುವಾಗಿ ಕಪ್ಪೆಯು ತನ್ನ ಜೀವ ತ್ಯಾಗ ಮಾಡಿತು. ಹುಡುಗರು ಮೃತ ಕಪ್ಪೆಯನ್ನು ಹಾಲಿನ ಪಾತ್ರೆಯಲ್ಲಿ ಕಂಡು ಹಾಲನ್ನು ಕುಡಿಯದೆ ಚೆಲ್ಲಿಬಿಟ್ಟರು. ದೇವತೆಗಳು ಕಪ್ಪೆಯ ಈ ತ್ಯಾಗದಿಂದ ಸಂತಸಪಟ್ಟು ಮುಂದಿನ ಜನ್ಮದಲ್ಲಿ ರಾಣಿಯಾಗಿ ಒಬ್ಬ ಮಹಾರಾಜನ ಪತ್ನಿಯಾಗು ಎಂದು ವರ ಕೊಟ್ಟರು. ಆ ಕಪ್ಪೆ ದೇವತೆಗಳ ವರದ ಪ್ರಕಾರ ತನ್ನ ಮುಂದಿನ ಜನ್ಮದಲ್ಲಿ ಅಪ್ಸರೆ ಹೇಮ ಮತ್ತು ಅಸುರರ ರಾಜ ಮಾಯಾಸುರನ ಸಂತತಿ ಮಂಡೋದರಿಯಾಗಿ ಜನಿಸಿದಳು. ಅವಳು ಮಗುವಾಗಿದ್ದಾಗ ಅವಳ ತಾಯಿ ಹೇಮ ಅವಳನ್ನು ಮತ್ತು ಅವಳ ತಂದೆ ಮಾಯಾವನ್ನು ತ್ಯಜಿಸಿ ಸ್ವರ್ಗಕ್ಕೆ ಹೋದಳು. ಮಂಡೋದರಿಯ ತಾಯಿ ಹೇಮ ದೂರದಲ್ಲಿರುವಾಗ ಮಾಯಾಸುರ ಅವಳನ್ನು ಬಹಳ ಕಾಳಜಿಯಿಂದ ಬೆಳೆಸಿದನು. ಒಮ್ಮೆ ಮಾಯಾಸುರ ತನ್ನ ಮಗಳೊಂದಿಗೆ ಆಳವಾದ ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಲಂಕಾದ ರಾಕ್ಷಸ ರಾಜ ರಾವಣನನ್ನು ಎದುರಿಸಿದನು. ಅವರಿಬ್ಬರೂ ಅದೃಷ್ಟದ ಸಂದರ್ಭದಲ್ಲಿ ವಿವಾಹವಾದರು. ಲಂಕಾಧಿಪತಿ ರಾವಣನನ್ನು ಮದುವೆಯಾಗಿ ಲಂಕೆಯ ರಾಣಿಯಾದಳು ಮತ್ತು ಮಾಯಾಸುರ ರಾವಣನಿಗೆ ಹಲವಾರು ಶಕ್ತಿಶಾಲಿ ಸ್ವರ್ಗೀಯ ಆಯುಧಗಳನ್ನು ಕೊಟ್ಟನು. ಈ ರೀತಿಯಾಗಿ ಕಪ್ಪೆ ಮಂಡೋದರಿಯಾಗಿ ಮಾರ್ಪಾಡಾದಳು. ಸಂಸ್ಕೃತದಲ್ಲಿ ಮಂಡೂಕ ಎಂದರೆ ಕಪ್ಪೆ, ಆದ ಕಾರಣ ಅವಳು ರಾಣಿ ಮಂಡೋದರಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.